Sum of reciprocal of Raymond's age in years 3 years ago and 5 years from now is 1/3. Find his present age. ಇದು ಏಜ್ ರಿಲೇಟೆಡ್ ಪ್ರಾಬ್ಲಮು. ಬೈ ಡಿಫಾಲ್ಟ್ ನೀವು ಚಿತ್ರ ಬಿಡಿಸಲೇಬೇಕು. ಸೊ ಪಾಸ್ ಮಾಡಿ ನೀವೇ ಒಂದ್ಸತಿ ಶುರು ಮಾಡಿ ಇದನ್ನ ಮಾಡೋದಕ್ಕೆ. ಈ ಲೈನು ಪ್ರೆಸೆಂಟ್ ಏಜ್ ನೋಡ್ತಾ ಇದೆ. ಸೊ ರೆಹಮಾನ್ಸ್ ಪ್ರೆಸೆಂಟ್ ಏಜ್ ಎಕ್ಸ್ ಅಂತ ತಗೊಳ್ಳೋಣ. ದ ಸಮ್ ಆಫ್ ರೆಹಮಾನ್ಸ್ ಏಜ್ 3 years ago. ಎಗೋ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್. ಸೊ -3. ಸೊ ಎಕ್ಸಾಂಪಲ್ ತಗೊತೀನಿ. ಸೇ ಸಮನ್ಸ್ ಏಜ್ ಇಸ್ 20. ಇವಾಗ ಪ್ರೆಸೆಂಟ್ ಏಜು 20. ಇವತ್ತಿನ ವಯಸ್ಸು 20. 3 ವರ್ಷದಿಂದ ಎಷ್ಟಿರುತ್ತೆ? 17. ಎಕ್ಸ್ ಇತ್ತು ಅಂತ ಹೇಳಿದ್ರೆ 3 ವರ್ಷದಿಂದ ಅವ್ರ ಏಜು x-3 ಇರುತ್ತೆ. 5 years from now, ಫ್ಯೂಚರ್. 20 ಇರೋರು 25 ಆಗ್ತಾರೆ. ಎಕ್ಸ್ ಇರೋರು x+5 ಆಗ್ತಾರೆ ಅಲ್ವಾ? ಸೊ ಇದು ಮೊದಲು ನೀವು ಬಿಡಿಸ್ಬೇಕು. ಬಿಡಿಸಾದ್ಮೇಲೆ ಸ್ಟೇಟ್ಮೆಂಟ್ ಬರೀ. ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ರೆಹಮಾನ್ ಬಿ ಎಕ್ಸ್ ಗಿವನ್. ಏನ್ ಗಿವನ್? ಇವು ಪ್ರಶ್ನೆ ಓದಿ. ಸಮ್ ಅಂತ ಹೇಳಿದ್ರೆ ಪ್ಲಸ್ ರೆಸಿಪ್ರೋಕಲ್ ಆಫ್ 1/. ರೆಹಮಾನ್ಸ್ ಏಜ್ 3 years ago. ರೆಸಿಪ್ರೋಕಲ್ ಅಂತ ಹೇಳಿದ್ರೇನು ಇಲ್ಲಿ ಬರೀತೀನಿ. ರೆಸಿಪ್ರೋಕಲ್ ಆಫ್ 3 ಅಂತ ಹೇಳಿದ್ರೆ 1/3. ರೆಸಿಪ್ರೋಕಲ್ ಆಫ್ -10 ಅಂತ ಹೇಳಿದ್ರೆ 1/-10. ಇದನ್ನ -1/10 ಅಂತ ಬರೀತಾರೆ ಕೊನೆಗೆ. ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಏನು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಅಂದ್ರೆ ಇದನ್ನ ಉಲ್ಟಾ ಮಾಡಬೇಕು. x-3 ರೆಸಿಪ್ರೋಕಲ್ ಬಂದು 1/x-3 ಆಗುತ್ತೆ. ಸೊ ಇದು 1/x-3. ರೆಸಿಪ್ರೋಕಲ್ ಆಫ್ ರೆಹಮಾನ್ಸ್ ಏಜ್ 3 years ago and 5 years from now. And 5 years from now ಅಂತ ಹೇಳಿದ್ರೆ ಪ್ಲಸ್ ಇಸ್ 1/3 ಅಲ್ವಾ? ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಈ ನಂಬರ್ ನೋಡಿ 1/3. ಇಷ್ಟು ಪುಟ್ಟ ನಂಬರ್ ಹೇಗಾಗ ಸಾಧ್ಯ ಅಂತ ಹೇಳಿದ್ರೆ ಇವೆರಡು ನಂಬರು ಅಂದ್ರೆ ಇವೆರಡು ಎಕ್ಸ್ಪ್ರೆಷನ್ ಡಿನಾಮಿನೇಟರೇ ಇರಬೇಕು, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಸಾಧ್ಯ ಇಲ್ಲ. ಮುಂದಿನ ಸ್ಟೇಟ್ಮೆಂಟು ಇದು ನಿಮ್ಮ ಫ್ರಾಕ್ಷನ್ಸ್. ಸೊ ಫ್ರಾಕ್ಷನ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ? LCM ಕಂಡುಹಿಡಿದು. LCM ಬಿಟ್ವೀನ್ ವಾಟ್? 3 x-3 x+5. ಸೊ ಇವೆಲ್ಲ LCM ಏನು? ಇವೆಲ್ಲ LCM ಬಂದು 3 × x-3 x+5. ಪೂರ LCM ಬಂದು ಇದು. ಇದನ್ನ ಮಲ್ಟಿಪ್ಲೈ LCM ವಿತ್ ಈಕ್ವೇಶನ್ 1. ಇದನ್ನ 1 ಅಂತ ಕರೆಯೋಣ. ಸೊ 3 times of x-3 into x+5 divided by x-3 plus 3 times of x-3 into x+5 divided by x+5 is equal to 3 times of x-3 into x+5 divided by 3. ಸೊ x-3 ಕ್ಯಾನ್ಸಲ್ ಆಗ್ತಿದೆ. x+5 ಕ್ಯಾನ್ಸಲ್ ಆಗ್ತಿದೆ. 3 ಮತ್ತು 3 ಕ್ಯಾನ್ಸಲ್ ಆಗ್ತಿದೆ. ಏನು ಮಿಕ್ಕೊಳುತ್ತೆ? 3 times of x+5 plus 3 times of x-3 is equal to x-3 into x+5. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಬೇಕಾಗುತ್ತೆ ಇಲ್ಲಿ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿದ್ರೆ 3 times of x is 3x plus 15 plus 3x minus 9 is equal to x times of x+5 minus 3 times of x+5. 3x plus 3x 6x ಅಲ್ವಾ? ಪ್ಲಸ್ 15 minus 9 plus 6.
is equal to x square plus 5x minus 3x minus 15. Transpose ಮಾಡಿ 0 is equal to x square like terms plus 2x minus 15 minus 6x minus 6. 0 is equal to x square like terms minus 4x minus 21. ಸೊ ಇದು ಸಿಂಪಲ್ ಆಗಿದೆ, ಫ್ಯಾಕ್ಟರೈಸ್ ಮಾಡ್ಬೋದು. ಫ್ಯಾಕ್ಟರೈಸಿಂಗ್ ಯೂಸಿಂಗ್ splitting the middle term. So x square minus 7x plus 3x minus 21 is equal to 0. Minus 7x minus plus 3 minus 4x minus 7 plus 3 minus 21. ಸೊ ಈ ಥರ ನಂಬರ್ಸ್ ಬಂದಾಗ ನೀವು ಬೇಗ ಬೇಗ ಈ ಥರ ಸ್ಪ್ಲಿಟ್ ಮಾಡ್ಕೊಬೇಕು. ಫಸ್ಟ್ 2 ಟರ್ಮ್ಸಲ್ಲಿ ಎಕ್ಸ್ ಕಾಮನ್ ಇದೆ, ಎಕ್ಸ್ ಮೈನಸ್ 7 ಉಳ್ಕೊಳ್ಳುತ್ತೆ. ಇವೆರಡರಲ್ಲಿ ಎಕ್ಸ್ ಮೈನಸ್ 7 ಬೇಕು, ಹಾಗಾಗಿ 3 ಕಾಮನ್ ತೆಕ್ಕೊಬೇಕು, ಇಸ್ ಈಕ್ವಲ್ ಟು 0. ಸೊ ಇವೆರಡರಲ್ಲಿ ತಿರ್ಗಾ ಎಕ್ಸ್ ಮೈನಸ್ 7 ಕಾಮನ್ ಇದೆ, ಮಿಕ್ಕಿದ್ದು ಎಕ್ಸ್ ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 0. ಸೊ ರೂಟ್ಸ್ are alpha is equal to x minus 7 which is equal to 0, x is equal to 7, beta is x plus 3 is equal to 0, x is equal to minus 3. So age is present age ಕಂಡುಹಿಡಿತೀವಲ್ಲ, age ನೆಗೆಟಿವ್ ಇರಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ the present age is 7. ಯೂನಿಟ್ ಬರಬೇಕು, ಇಯರ್ಸ್. ಯೂನಿಟ್ ಬರಲಿಲ್ಲ ಅಂತ ಹೇಳಿದ್ರೆ ಅರ್ಧ ಮಾರ್ಕ್ಸ್ ಕಟ್, ಸರಿನಾ? ಸೊ ಇದನ್ನ ನಾವು ಗ್ರಾಫಿಕಲಿ ಕೂಡ ನೋಡೋಣ ಇವಾಗ. ಗ್ರಾಫಿಕಲ್ ವೆರಿಫಿಕೇಶನ್. ಸೊ ಕೋಡ್ ಇಲ್ಲಿದೆ, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಕೋಎಫಿಷಿಯಂಟ್ಸ್ ಬಂದು 1 minus 4 and minus 21. ಸರಿ ಇದೆ. So the roots are real and unequal. Make sense? The roots are, they are real but they are unequal. ಕರೆಕ್ಟ್ ಆಗಿದೆ. and the roots are 7 and minus 3. ನಮಗೂ ಅದೇ ಉತ್ತರ ಬಂತು. ಗ್ರಾಫಿಕಲಿ ಹೇಗೆ ಕಾಣಿಸ್ತಿದೆ ಇದು? -3 so -3 -3 1 0 7 ಮತ್ತೊಂದು 0. ಇದು ಝೂಮ್ ಔಟ್ ಮಾಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆಯಲ್ಲ, ಹಾಗಾಗಿ ನಿಮಗೆ ಸ್ಮೈಲಿ ಫೇಸ್ ಕಾಣಿಸುತ್ತೆ. ಇದನ್ನ ಅನಲೈಸ್ ಮಾಡಿದ್ರೆ -3, 0 ಮತ್ತೆ 7, 0 ಈ ಪಾಯಿಂಟ್ಸ್ ಅಲ್ಲಿ ಪಾಸ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ನೋಡ್ಬೋದು ರೂಟ್ಸ್ ಸೊಲ್ಯೂಷನ್ ಅಲ್ಲ, ರೂಟ್ಸ್ ಮತ್ತೆ 0 ದ ಐಡಿಯಾ ಇಸ್ ದ ಸೇಮ್. ಎರಡರದ್ದು ಒಂದೇ ಐಡಿಯಾ ಅಂತ ಹೇಳಿದ್ರೆ, ಯಾವ ಪಾಯಿಂಟು ನಮ್ಮ ಎಕ್ಸ್ ಆಕ್ಸಸ್ ಪಾಸ್ ಆಗ್ತಾ ಇದೆಯೋ ಆ ಪಾಯಿಂಟ್ ನಮ್ಮ ರೂಟ್, ಇಲ್ಲಾಂದ್ರೆ 0. ಸೊ ಇದಕ್ಕೆ ಬ್ರೇಕ್ ಈವನ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಬ್ರೇಕ್ ಈವನ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಎಲ್ಲ ಪೂರ ಎಕ್ಸ್ಪ್ರೆಷನ್ 0 ಆಗುತ್ತೆ ಅಂತ ಹೇಳಿ ಅಲ್ವಾ? ಆರ್ ಎಚ್ ನಿಮ್ಗೆ 0 ಇತ್ತಲ್ಲ, ಸೊ ಇದಕ್ಕೆ ಬ್ರೇಕ್ ಈವನ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಸೊ
ಸೊ ಇದನ್ನ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಪಾಲಿನಾಮಿಯಲ್ಸ್ ಅಲ್ಲೆಲ್ಲ ನೋಡ್ಬೋದು. ಇದ್ರದ್ದು ಯೂಸೇಜು ತುಂಬ ಇದೆ. ಬ್ರೇಕ್ ಈವನ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಮತ್ತೊಂದ್ಸತಿ ಹೇಳ್ತೀನಿ. ದ ಔಟ್ಪುಟ್ ಆಫ್ ದ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಟು 0. ಇದು ಪಾಲಿನಾಮಿಯಲ್ ಎಲ್ಲ ಉಪಯೋಗ ಬರುತ್ತೆ, ಆಯ್ತಾ. ಅಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ದ ಡಿಗ್ರಿ ಇಸ್ 2. ಸೊ ದ ಮ್ಯಾಕ್ಸಿಮಮ್ zeros ಆರ್ 2 and by default it will bend at only 1 point. ಸೊ ಇದು ಇನ್ಫಿನಿಟಿ ಹೋಗುತ್ತೆ, ಇದು ಕೂಡ ಇನ್ಫಿನಿಟಿ ಹೋಗುತ್ತೆ. ಸೊ ದಿಸ್ ಇಸ್ ದ ಲೀಸ್ಟ್ ಪಾಯಿಂಟ್ ದಟ್ ದ ಗ್ರಾಫ್ ವಿಲ್ ರೀಚ್. ಈ ಪಾಯಿಂಟ್ ಹೇಗೆ ಕಂಡುಹಿಡಿಯೋದು ಅದನ್ನು ನೀವು 11th ಗ್ರೇಡಲ್ಲಿ ನೋಡ್ತೀರಾ, 11th to 12th ಅಲ್ಲಿ ನೋಡ್ತೀರಾ, ಸರಿನಾ? ಓಕೆ. ಸೊ ಪಾಸ್ ಮಾಡ್ಕೊಂಡು ಉತ್ತರ ನೋಡ್ಬೋದು.